RSS ಇರಬಹುದು, ತಾಲಿಬಾನ್ ಇರಬಹುದು ಅಂತ. ಹಾಗಾದರೆ ತಾಲಿಬಾನ್ ಚಟುವಟಿಕೆಗಳು ಕೂಡ ನಡೀತಾವ? 2013ರ ಶಿಕ್ಷಣ ಇಲಾಖೆಯ ಆದೇಶದಲ್ಲಿ ಏನಿದೆ? ಬೇರೆ ಅನುಮತಿ ಕೊಡಬೇಡಿ ಅಂತ. ಅದು ಪಠ್ಯೇತರ ಚಟುವಟಿಕೆಗಳಿಗೆ, ಶಾರೀರಿಕ ಶಿಕ್ಷಣಕ್ಕೆ, ಆಟೋಟಕ್ಕೆ ಇರಬೇಕು, ಸಂಘ ಸಂಸ್ಥೆಗಳಿಗೆ ಕೊಡಬಾರದು ಅನ್ನುವಂಥದ್ದು. ಸಂಘ ಅಂತಂದರೆ ಅದು RSS ಅಂತನ ಇದು. ಇಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ನೀಡಬಾರದು. ಖಾಸಗಿ ಕಾರ್ಯಕ್ರಮ ಅಂದರೆ ಬರೀ ಇದು ಮಾತ್ರ ಬರುತ್ತಾ? ಸರ್ಕಾರಿ ಪ್ರೌಢಶಾಲೆ, ಕೋಟೆ, ಚಾಮರಾಜಪೇಟೆ, ಇಲ್ಲಿ ಈ ಮೈದಾನಕ್ಕೆ ಅನುಮತಿ ಕೋರಿದ್ರು. ಆ ಮೈದಾನಕ್ಕೆ ಅನುಮತಿ ಕೋರಿದಂಥ ಸಂದರ್ಭದಲ್ಲಿ ಈ ವೈಯಕ್ತಿಕ ಉದ್ದೇಶಗಳಿಗೆ ನೀವು ಈ ರೀತಿಯ ಶಾಲಾ ಆವರಣಗಳನ್ನು ಬಳಸಿಕೊಳ್ಳಬೇಡಿ ಅಂತ ಹೇಳಲಾಗಿತ್ತು. ಅದನ್ನು ಈಗ ಪ್ರಿಯಾಂಕ್ ಖರ್ಗೆ ತೋರಿಸ್ತಾ ಇದ್ದಾರೆ. RSS ಆಗಿರ್ಬೋದು, ತಾಲಿಬಾನ್ದಾಗಿರ್ಬೋದು ಅಂಥ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಬಾರ್ದು ಅಂತ. ಇನ್ನು RSS ಚಟುವಟಿಕೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ಅಮಾನತು ಮಾಡಬೇಕು ಅಂತ, PDOಗಳನ್ನು ಅಮಾನತು ಮಾಡಬೇಕು. ಇದರ ಬಗ್ಗೆನೂ ಕೂಡ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆಯಂತೆ. RSS ಚಟುವಟಿಕೆಯಲ್ಲಿ ಭಾಗಿಯಾದಂಥವರಿಗೆ ಬಿಗ್ ಶಾಕ್. ಒಂದನ್ನು ಗಮನಿಸಬೇಕು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಯಾರಾದರೂ ಭಾಗಿಯಾದರೆ ಅಂಥವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಈಗಲ್ಲ, 62ರಲ್ಲಿ ಒಂದು ಆದೇಶ ಇರುತ್ತೆ ಕೇಂದ್ರದ್ದು. ಅದು ಮೊನ್ನೆ ಕ್ಯಾನ್ಸಲ್ ಆಯಿತು. ಮೊನ್ನೆ 22,000 ಕೋಟಿ ರೂಪಾಯಿ ಅವರಿಗೆ ಇನ್ಸೆಂಟಿವ್ ಸಬ್ಸಿಡಿ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಫ್ರೀ, ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಫ್ರೀ, ವಾಟರ್ ಟ್ಯಾರಿಫ್ at 25%, ಲ್ಯಾಂಡ್ ಪರ್ಚೇಸ್ ಆಫ್ ಮಾರ್ಕೆಟ್ ರೇಟ್ 25% ಆಫ್, 100%. ನಾನು ಜಸ್ಟ್ ಗಮನಕ್ಕೆ ತರ್ತಾ ಇದ್ದೀನಿ, 62-63ರ ಸಾಲಿನಲ್ಲಿ ಈ ರೀತಿ ಒಂದು ಆದೇಶ ಬಂದಿತ್ತು ಕೇಂದ್ರದಿಂದ. ಅದಾದಮೇಲೆ ನೋಡಿ, ವಾಜಪೇಯಿ ಸರ್ಕಾರ ಬಂತು, ಅದನ್ನು ವಾಪಸ್ ತಗೊಂಡಿರಲಿಲ್ಲ. ಮೋದಿಯವರ ಸರ್ಕಾರ ಮೊದಲ ಅವಧಿ ಬಂತು, ವಾಪಸ್ ತಗೊಂಡಿರಲಿಲ್ಲ. ಎರಡನೇ ಅವಧಿ ಬಂತು, ವಾಪಸ್ ತಗೊಂಡಿರಲಿಲ್ಲ. ಇತ್ತೀಚೆಗೆ ಅದನ್ನು ವಾಪಸ್ ಪಡೆಯಲಾಯಿತು. ಅದನ್ನು ವಾಪಸ್ ಪಡೀರಿ ಅಂತಲೂ ಯಾರೂ ಹೇಳಿರಲಿಲ್ಲ. ಯಾಕಪ್ಪ ಅಂತಂದರೆ ಪಾಲ್ಗೊಳ್ಳುವಂಥವ್ರು ಪಾಲ್ಗೊಳ್ತಾನೆ ಇದ್ದರು. ಅದು ಸುಮ್ಮನೆ ಹೆಸರಿಗೆ ಅಂತ ಬಂತು, ಹಾಗೆ ನಿಂತಿತ್ತು. ಈಗ ಮತ್ತೊಂದು ಸರಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ, ಯಾರಾದರೂ ಇದರಲ್ಲಿ PDOಗಳು ಏನಾದರೂ ಇದರಲ್ಲಿ ಸೇರ್ಕೊಂಡಿದ್ರೆ ಅವರ ಮಾಹಿತಿನ ಸಂಗ್ರಹಿಸ್ತಾ ಇದ್ದೀವಿ, ಅವ್ರನ್ನ ನಾವು ಅಮಾನತ್ತಲ್ಲಿಡ್ತೀವಿ ಅಂತ. ನೋಡಬೇಕು ಇದು ಇಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ.